ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂದೆ ಆಸೀನರಾಗಿರುವ ಎಲ್ಲ ಗೆಳೆಯರಿಗೂ ನಮಸ್ಕಾರ. ಈ ಆಮಂತ್ರಣ ಪತ್ರಿಕೆಯಲ್ಲಿ ಗೆಳೆಯ ಶಿವು ಇದನ್ನು ಭಾಳ ಎಪ್ರಿಷಿಯೇಟ್ ಮಾಡಿದರು. ಆದರೆ ಇದರಲ್ಲೊಂದು ಕೊರತೆ ಇದೆ. ಆ ಕೊರತೆ ಏನಂದರೆ, ನಾವು ಈ ಲಿಟ್ ಫೆಸ್ಟ್ನ ಕಾನ್ಸೆಪ್ಟ್ ನೋಟನ್ನು ಈ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಲಿಲ್ಲ. ಆದರೆ ಕಾನ್ಸೆಪ್ಟ್ ಇದೆ. ಕಲೆಯ ಮೂಲಕ ಲೋಕಗ್ರಹಿಕೆ ಎನ್ನುವುದು ಈ 2 ದಿವಸಗಳ ನಮ್ಮ ಕಲಾಪದ ಒಟ್ಟು ತಾತ್ವಿಕ ಚೌಕಟ್ಟು. ನಾನು ಅದನ್ನಷ್ಟೇ ಇಲ್ಲಿ ವಿವರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಇಲ್ಲಿ ನೆರೆದಿರುವ ಅನೇಕ ಬುದ್ಧ ಜನರನ್ನು ಹೊರತುಪಡಿಸಿ ಕೇವಲ ವಿದ್ಯಾರ್ಥಿಗಳನ್ನಷ್ಟೇ ಗಮನದಲ್ಲಿಟ್ಟುಕೊಂಡು ನಾನಿದನ್ನು ವಿವರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಸಭೆಗೆ ಈಗ ತಾನೇ ಆಗಮಿಸಿದ ಜಯಂತ್ ಕಾಯ್ಕಿಣಿ ದಂಪತಿಗಳಿವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಕಲೆಯ ಮೂಲಕ ಲೋಕಗ್ರಹಿಕೆ ಎಂದರೆ ಏನು? ನಾವು ಬಹಳ ಸರಳವಾಗಿ ಮತ್ತು ಅಸಮಸ್ಯಾತ್ಮಕವಾಗಿ ಕಲೆಯೂ ಇದೆ ಮತ್ತು ಲೋಕವೂ ಇದೆ ಎಂದು ನಂಬುತ್ತೇವೆ. ಈ ನಂಬಿಕೆಯನ್ನು ಸ್ವಲ್ಪ ಕೆದಕಬೇಕು ಮತ್ತು ಸ್ವಲ್ಪ ಪೀಡಿಸಬೇಕು. ಈ ಲೋಕದಲ್ಲಿ ಮನುಷ್ಯ ಇದ್ದಾನೆ. ಆದರೆ ಮನುಷ್ಯ ಇಲ್ಲದೆಯೂ ಈ ಲೋಕ ಇರಬಲ್ಲದು ಮತ್ತು ಈ ಲೋಕ ಇರ್ತದೆ ಮತ್ತು ಇದೆ. ನನ್ನ ಈ ಮಾತುಗಳ ಹಿಂದೆ ಭಾಳ ಸ್ಪಷ್ಟವಾಗಿ ಮಾರ್ಟಿನ್ ಹೈಡೆಗರ್ ಇದ್ದಾನೆ. ಅವನನ್ನು ನಾನು ಕನ್ನಡಕ್ಕೆ ಅಳವಡಿಸಿ ಒಗ್ಗಿಸಿ ನಾನು ಆಡುವ ಮಾತುಗಳಿದು. ಹಾಗಾದರೆ ಮನುಷ್ಯನಿಗೂ ಈ ಲೋಕಕ್ಕೂ ಇರುವ ಸಂಬಂಧದ ಸ್ವರೂಪ ಏನು? ಇದು ತಾತ್ವಿಕವಾಗಿ ಬಹಳ ಗಹನವಾದ ವಿಚಾರ. ಈ ಲೋಕದೊಳಗಿರುವ ಮನುಷ್ಯ ಈ ಲೋಕದಲ್ಲಿ ಇರುತ್ತಲೇನೆ ಹೊಸ ಲೋಕವೊಂದನ್ನು ಸೃಷ್ಟಿಸಿದ್ದಾನೆ. ಈ ಬಗೆಯ ಸೃಷ್ಟಿಸುವ ಸಾಮರ್ಥ್ಯ ಅವನಿಗೆ ಇದ್ದುದರಿಂದಲೇ ಮನುಷ್ಯನನ್ನು ನಾವು ಕಲೆಗಾರ, ಕಲಾವಿದ ಎಂದು ಕರೆಯುತ್ತೇವೆ, ಭಾವಿಸ್ತೇವೆ. ಮನುಷ್ಯ ಇರುವ ಈ ಲೋಕಕ್ಕೆ ಅರ್ಥ ಎನ್ನುವುದಿಲ್ಲ. ಆದರೆ ಮನುಷ್ಯ ಸೃಷ್ಟಿಸಿದ ಈ ಲೋಕಕ್ಕೆ ಅರ್ಥ ಇದೆ. ಅಂದರೆ ಆ ಯಾಚಿತವಾದ, ಯಾರೂ ಕೂಡ ಬೇಡಿ ಪಡೆಯದ ಆ ಯಾಚಿತವಾದ ಒಂದು ಲೋಕ ಇದೆ. ಈ ಲೋಕದಲ್ಲಿ ಮನುಷ್ಯ ಯೋಜಿತವಾದ ಒಂದು ಜಗತ್ತು ಇದೆ. ಇದು ಸ್ವಲ್ಪ ಸಂಕೀರ್ಣ ಅಂತ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಅನ್ನಿಸಿದರೆ ಇದನ್ನೊಂದು ನಿದರ್ಶನದ ಮೂಲಕ ನಾನು ವಿವರಿಸ್ತೇನೆ. ಮನುಷ್ಯನೂ ಇರುವ ಈ ಲೋಕದಲ್ಲಿ ಅಸಂಖ್ಯಾತ ಜೀವಕೋಟಿಗಳಿವೆ. ಈ ಅಸಂಖ್ಯಾತ ಜೀವಕೋಟಿಗಳಲ್ಲಿ ನೀವು ಕಾಣುವ ಪಕ್ಷಿಯೂ ಇದೆ. ಆದರೆ ಯಾವುದೋ ಒಂದು ನಿರ್ದಿಷ್ಟ ಪಕ್ಷಿಯನ್ನು ನಾವು ರಾಷ್ಟ್ರ ಪಕ್ಷಿ ಎಂದು ಕರೆದ ತಕ್ಷಣವೇ ಆ ಪಕ್ಷಿಗೆ ಹೊಸ ಅರ್ಥ ಬರ್ತದೆ. ಪಕ್ಷಿಗಳ ಲೋಕಕ್ಕೆ ಮನುಷ್ಯರು ಯಾವುದೋ ಒಂದು ಪಕ್ಷಿಯನ್ನು ರಾಷ್ಟ್ರ ಪಕ್ಷಿ ಎಂದು ಕರೆದಿದ್ದೇವೆ ಎಂದು ಅವುಗಳಿಗೆ ಗೊತ್ತಾದರೆ ಇದೆಂತಹ ಅನರ್ಥ ಎಂದು ಆ ಪಕ್ಷಿಗಳ ಸಮೂಹ ಮಾತಾಡಿತು. ಆದರೆ ನಾವು ಯಾವುದನ್ನು ರಾಷ್ಟ್ರ ಪಕ್ಷಿ ಎಂದು ಕರೆದಿದ್ದೇವೋ, ಯಾಕೆಂದರೆ ಇವತ್ತು ನಮ್ಮ ವೇದಿಕೆಯಲ್ಲಿ ನಮ್ಮ ಮಾನ್ಯ ಕುಲಪತಿಗಳಿದ್ದಾರೆ. ಅವರು ಬೇಸಿಕಲಿ ಒಬ್ಬರು ಝೂಯಾಲಜಿಸ್ಟ್. ನಾವು ಯಾವ ಪಕ್ಷಿಯನ್ನು
ರಾಷ್ಟ್ರಪಕ್ಷಿ ಅಂತ ಕರೀತೇವೆ, ಅದು ಒಬ್ಬ ಝುವಾಲಜಿಸ್ಟ್ಗೆ ಅದು ಕೇವಲ ಒಂದು ನವಿಲು. ಆದರೆ ಅದನ್ನು ಪಕ್ಷಿ ಎಂದು ಮಾತ್ರ ಭಾವಿಸುವ ಒಬ್ಬ ಝುವಾಲಜಿಸ್ಟ್ಗೆ ಅದನ್ನು ರಾಷ್ಟ್ರಪಕ್ಷಿ ಎಂದು ನಾನು ಕರೆದರೆ ಅದನ್ನು ನಿರಾಕರಿಸುವ ಧೈರ್ಯ ಇದೆಯೇ? ಈಗ ಆ ರಾಷ್ಟ್ರಪಕ್ಷಿಯನ್ನು ನಾನು ಶಿವನ ಮಗನಾದ ಷಣ್ಮುಖನ, ಕುಮಾರಸ್ವಾಮಿಯ ವಾಹನ ಎಂದು ಕರೆದರೆ ಅದನ್ನು ಅಲ್ಲಗಳೆಯುವ ಸಾಮರ್ಥ್ಯ ಒಬ್ಬ ಝುವಾಲಜಿಸ್ಟ್ಗೆ ಇದೆಯೇ? ಆಧುನಿಕವಾದ ಅರ್ಥದಲ್ಲಿ ಸಾಮಾನ್ಯ ಪಕ್ಷಿಯನ್ನು ರಾಷ್ಟ್ರಪಕ್ಷಿಯಾಗಿಸಿದ, ಹಾಗೆಯೇ ಧಾರ್ಮಿಕವಾದ ಮತ್ತು ದೈವಿಕವಾದ ಲೋಕದಲ್ಲಿ ಒಂದು ಪಕ್ಷಿಯನ್ನು ದೈವದ ವಾಹನವಾಗಿಸಿದ ಈ ಲೋಕ ಇದೆಯಲ್ಲ, ಇದು ಬೇರೆಯೇ ಆದ ಒಂದು ಲೋಕ. ನಿಸರ್ಗದ ಯಾವುದೋ ಒಂದು ಜೀವವನ್ನು ಆಧುನಿಕ ರಾಷ್ಟ್ರದ ಒಂದು ಗುರುತಾಗಿ, ಧಾರ್ಮಿಕವಾದ ಒಂದು ಕುರುಹು ಆಗಿ ಕಂಡಾಗ ಹಲವು ಬಗೆಯ ಅರ್ಥ ಸಂಚಾರಗಳು ಉಂಟಾಗ್ತವೆ. ಹೀಗೆ ಹಲವು ಬಗೆಯ ಅರ್ಥಗಳು ಒಟ್ಟಾಗಿ ಸಂಚರಿಸುವಾಗ ಒಂದು ಬಗೆಯ ಟ್ರಾಫಿಕ್ ಜಾಮ್ ಕೂಡ ಸಂಭವಿಸ್ತದೆ. ಈ ಟ್ರಾಫಿಕ್ ಜಾಮನ್ನು ಬಗೆಹರಿಸುವ ಬಗೆ ಹೇಗೆ? ಮನುಷ್ಯ ಈ ಲೋಕದೊಳಗೆ ಅರ್ಥ ಬಾಹುಳ್ಯದ ಮತ್ತು ಹಲವು ಅರ್ಥಗಳಿರುವ ಒಂದು ಹೊಸ ಲೋಕವನ್ನು ಸೃಷ್ಟಿಸಿದ್ದಾನೆ. ಈ ಅರ್ಥಲೋಕವೂ ಒಂದು ಕಲೆ, ಈ ಬಗೆಯ ಸೃಷ್ಟಿಯೂ ಒಂದು ಕಲೆ. ಈ ಸೃಷ್ಟಿಯನ್ನು ನಂಬುವುದೂ ಒಂದು ಕಲೆ, ಈ ಸೃಷ್ಟಿಯನ್ನು ನಂಬಿಸುವುದೂ ಒಂದು ಕಲೆ. ಈ ಸೃಷ್ಟಿಯನ್ನು ಸಮಾಜದಲ್ಲಿ ಎಲ್ಲರೂ ಗೌರವಿಸುವಂತೆ ನೋಡಿಕೊಳ್ಳುವ ಆಧುನಿಕ ಸ್ಟೇಟ್ನ ಆಡಳಿತಾತ್ಮಕ ಚಾಕಚಕ್ಯತೆಯೂ ಒಂದು ಕಲೆ. ಕೊನೆಗೆ ಇವೆಲ್ಲವುಗಳ ಹಕೀಕತ್ತನ್ನು ಅರ್ಥ ಮಾಡಿಕೊಂಡು ಅವಿದ್ಯೆಯಿಂದ ವಿದ್ಯೆಯ ಕಡೆಗೆ ನಡೆಯುವುದು ಕೂಡ ಒಂದು ಬಗೆಯ ಕಲೆಯೇ. ನಿಸರ್ಗ ಸಹಜವಾದ ಈ ಲೋಕದಲ್ಲಿ ಸಂಕೀರ್ಣತೆ ಇಲ್ಲ, ಆದರೆ ಮನುಷ್ಯಕೃತವಾದ ಈ ಲೋಕದಲ್ಲಿ ಸಂಕೀರ್ಣತೆಯನ್ನು ಹೊರತುಪಡಿಸಿದರೆ ಬೇರೆ ಇನ್ನೇನೂ ಇಲ್ಲ. ಹಾಗಾಗಿ ಮನುಷ್ಯನ ಬಾಳು ಸರಳತೆಯಿಂದ ಸಂಕೀರ್ಣತೆಯೆಡೆಗೆ, ಸಂಕೀರ್ಣತೆಯೆಡೆಯಿಂದ ಸರಳತೆಯ ಕಡೆಗೆ ನಿರಂತರವಾಗಿ ಚಲಿಸುವ ಒಂದು ಬಗೆಯ ಗೋಳು. ಈ ಭೂಗೋಳಕ್ಕೂ ಮನುಷ್ಯನ ಈ ಗೋಳಾಟಕ್ಕೂ ಒಂದು ಅವಿನಾಭಾವವಾದ ಒಂದು ಸಂಬಂಧ ಇದೆ. ಈ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಈ 2 ದಿವಸಗಳ ಕಲಾಪ ಇದೆ. ರಂಜನೆಯನ್ನು ಪಕ್ಕಕ್ಕಿಟ್ಟು ಯೋಚನೆಗಷ್ಟೇ ಇಂಬನ್ನು ಕೊಡುವ ಇಂತಹ ಕಲಾಪಕ್ಕೆ ನಿಮಗೆ ಸ್ವಾಗತ, ನಮಸ್ಕಾರ.